ತುಂಬಾ ವಿಸ್ತಾರವಾಗಿ ಮಾತನಾಡಿದ್ದಾರೆ. ರಾಮ ಸಮನ್ವಯದಂಗೆ ಜಾಸ್ತಿ ಹೊತ್ತು ನಾನು ಕೂಡ ಮಾತನಾಡೋದಿಲ್ಲ. ಇವತ್ತು ತಮ್ಮ ಗ್ರಾಮದಲ್ಲಿ ಸುಮಾರು 50 ಲಕ್ಷ ವೆಚ್ಚಕ್ಕೆ ಬಾಬಾ ಸಾಹೇಬ್ರ ಪುತ್ಥಳಿನ ನಿರ್ಮಾಣವನ್ನು ಮಾಡಲಿಕ್ಕೆ ಈಗ ನಿಮ್ಮ ಸದಸ್ಯರು ನಗರಸಭಾ ಅಧ್ಯಕ್ಷ ಶ್ರೀಕಂಠ ಸ್ವಾಮಿರವರು ಈ ಅನುಕೂಲವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಏನಾದರೂ ನಿಮ್ಮ ವಾರ್ಡಿನ ಸದಸ್ಯರು ಶ್ರೀಕಂಠ ಸ್ವಾಮಿರವರು ನಂಜನಗೂಡು ನಗರಸಭೆಯ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದಿಂದ ಇವತ್ತು ಕಾರಣ ಆಗಿರುತ್ತದೆ. ಅದೇ ರೀತಿ ನಾನು ಕೂಡ ಇವತ್ತು ಈ ಕ್ಷೇತ್ರದಿಂದ ಅತಿ ಕಿರಿಯ ವಯಸ್ಸಿಗೆ ಒಬ್ಬ ಶಾಸಕನಾಗಿ ಆಯ್ಕೆಯಾಗಿರೋದ್ರೆ ಅದಕ್ಕೂ ಕೂಡ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ಕಾರಣ. ಅದರಿಂದ ಇವತ್ತು ಶ್ರೀಕಂಠ ಸ್ವಾಮಿರವರು ನಮ್ಮ ನಂಜನಗೂಡು ನಗರಸಭಾ ವ್ಯಾಪ್ತಿಯಲ್ಲಿ ತುಂಬಾ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಾವೆಲ್ಲೂ ಕೂಡ ನೋಡಿದ್ದೀರಾ, ಅವರು ನಗರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಬಳಿಕ ಪ್ರತಿ ಸೋಮವಾರ ಸುಮಾರು 7 ಗಂಟೆಗೆ ಶುರುವಾದ್ರೆ 10 ಗಂಟೆ 11 ಗಂಟೆವರೆಗೂ ಕೂಡ ನಮ್ಮನ್ನು ಜೊತೆಗೆ ಹಾಕೊಂಡು ಎಲ್ಲಾ ವಾರ್ಡ್ಗಳಿಗೂ ಭೇಟಿ ನೀಡಿ ವಾರ್ಡ್ ರೌಂಡ್ಸ್ ಅನ್ನು ಮಾಡಿ ಅಲ್ಲಿನ ಜನತೆಯ ಸಮಸ್ಯೆಯನ್ನ ಕೇಳಿ ಅಧಿಕಾರಿಗಳನ್ನು ಕೂಡ ಅಲ್ಲೇ ಕರ್ಕೊಂಡು ಹೋಗಿ ಆ ಸಮಸ್ಯೆಗಳನ್ನ ಸ್ಥಳದಲ್ಲೇ ಆಗಲಿ ಒಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವರ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗಲೇ ಸಾಕಷ್ಟು ವಾರ್ಡ್ಗಳು ಕವರ್ ಆಗಿದೆ. ಇನ್ನೂ ಸುಮಾರು ಒಂದು 8-9 ವಾರ್ಡ್ ಇರಬೇಕು. ಅವನು ಕೂಡ 14 ವಾರ್ಡ್ ಇದೆ. ಇನ್ನು ಅವನು ಕೂಡ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಹೆಚ್ಚಿನ ಒತ್ತಡ ನೀಡಿ ಇವತ್ತಿನ ದಿವಸ ನಿಮ್ಮ ಗ್ರಾಮಕ್ಕೆ ಸುಮಾರು 2 ಲಕ್ಷ ರೂಪಾಯಿಗಳನ್ನು ಇವತ್ತು ನೀಡಿ ಪುತ್ಥಳಿ ಕಾಮಗಾರಿಗೆ ಇವತ್ತು ಅನುಕೂಲವನ್ನು ಮಾಡಲಾಗಿದೆ. ಜೊತೆಗೆ ಹಿಂದೆ ಈಗಾಗಲೇ ಹೇಳಿದಂತೆ ಸಮುದಾಯ ಭವನ ಹಾಗೆ ಗರಡಿ ಮನೆ ಎರಡನ್ನೂ ಕೂಡ ಕಾಮಗಾರಿ ಕಂಪ್ಲೀಟ್ ಆಗಿ ಅದನ್ನು ಕೂಡ ಉದ್ಘಾಟನೆಯನ್ನ ನಾವಲ್ಲಿ ಸೇರಿ ಮಾಡಿದ್ದಾರೆ. ಅದರ ಸದುಪಯೋಗವನ್ನು ದಯಮಾಡಿ ತಾವೆಲ್ಲರೂ ಕೂಡ ಪಡ್ಕೊಳ್ಳಿ. ಅದೇ ರೀತಿ ಇವತ್ತು ಒಂದೇ ದಿವಸ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಇವತ್ತು ಒಂದೇ ದಿವಸ ಬೆಳಿಗ್ಗೆ ಸುಮಾರು 8:30 ಶುರು ಮಾಡಿದ್ದು ಇಲ್ಲಿವರೆಗೂ ಸುಮಾರು 6,65,66 ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಒಂದೇ ದಿವಸ ಅವೆಲ್ಲರೂ ಸೇರಿ ಇವತ್ತು ಚಾಲನೆಯನ್ನ ಇವತ್ತು ನೀಡಿದ್ದಾರೆ. ಅದರಿಂದ ನಮ್ಮ ಪಟ್ಟಣ ಪ್ರದೇಶದಲ್ಲಿ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ನಿರಂತರವಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಾಗ್ತಾ ಇದೆ. ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮತ್ತಷ್ಟು ಸಮಯವನ್ನ ಮತ್ತಷ್ಟು ಸಹಕಾರವನ್ನ ಹೆಚ್ಚಿನ ಸಹಕಾರವನ್ನು ನಮಗೆ ನೀಡಬೇಕಾಗ್ತದೆ. ತಾವೆಲ್ಲರೂ ಕೂಡ ನಮಗೆ ಶಕ್ತಿ ತುಂಬಿದೆ. ಅದರಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೂ ಕೂಡ ಶಕ್ತಿ ಬಂದಂಗೆ ಆಗ್ತದೆ ಅನ್ನೋ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ತಿಳಿಸ್ತಾ ಇವತ್ತಿನ ದಿವಸ ಶಂಕರಪುರದಲ್ಲಿ ತುಂಬಾ ಉತ್ಸಾಹದಿಂದ ತಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಇನ್ನೂ ಮುಂದಕ್ಕೂ ಕಾರ್ಯಕ್ರಮ ಇದೆ ಅಂತ ಭಾವಿಸಿದ್ದೇನೆ. ಇನ್ನೇನು ಹೆಚ್ಚು ಸಮಯ ತಗೊಳ್ಳೋಕೆ ಹೋಗೋದಿಲ್ಲ. ತಾವೆಲ್ಲರೂ ಕೂಡ ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರಿಗೆ ಮತ್ತಷ್ಟು ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ಮತ್ತಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಭಾಗದಲ್ಲಿ ಆಗಬೇಕಾಗಿದೆ. ಈಗಲೇ ಹೇಳಿದಂತೆ ಇಲ್ಲಿಗೆ ಸಾಕಷ್ಟು ಮನೆಗಳು ಇನ್ನೂ ಕೂಡ ಇಲ್ಲಿ ಒಂದೇ ಮನೆಯಲ್ಲಿ ಸುಮಾರು 2-3 ಕುಟುಂಬ 4 ಕುಟುಂಬ ವಾಸವಿರುವಂಥದ್ದು, ತುಂಬಾ ಚಿಕ್ಕದಂತ ಮನೆಗಳಿರುವಂಥದ್ದು. ಅದನ್ನ ಗಮನಿಸಿ ಈಗಾಗಲೇ ಕೇಶಮೂರ್ತಿ ಸಾಹೇಬರು ನಮ್ಮ ಅಧ್ಯಕ್ಷರು ಕೂಡ ಸೇರಿ ಇರುವಂತಹ ಗದ್ದೆ ಪ್ರದೇಶವನ್ನು ಐಡೆಂಟಿಫೈ ಮಾಡಿದ್ದಾರೆ. ಅಲ್ಲೂ ಕೂಡ ಜನಗಳಿಗೆ ಮನೆಯನ್ನ ಮಾಡಬೇಕು ಅಂತ ಸೂರನ್ನ ಕಲಿಸುವಂತ ಕೆಲಸ ಆಗಬೇಕು ಅನ್ನೋದನ್ನ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನು ವಹಿಸಿ ಮುಂದಿನ ದಿನಗಳಲ್ಲಿ ನಮ್ಮಲ್ಲೂ ಕೂಡ ಸೂರನ್ನ ನೀಡುವಂತಹ ಕೆಲಸವನ್ನ ಖಂಡಿತವಾಗಿ ನಾವೆಲ್ಲರೂ ಸೇರಿ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನು ಉಳಿದಂತೆ ಶಂಕರಪುರಕ್ಕೆ ಆಗಬೇಕಾದಂತಹ ಕೆಲಸಗಳನ್ನ ನಮ್ಮ ಅಧ್ಯಕ್ಷರು ಕೂಡ ತಿಳಿಸಿಕೊಟ್ಟಿದ್ದಾರೆ. ಎಲ್ಲೂ ಕೂಡ ಹಂತವಾಗಿ ನಾವು ಬಗೆಹರಿಸಿಕೊಂಡು ಮಾಡ್ತೇವೆ. ಅದರಿಂದ ಇದಕ್ಕೆ ಪೂರಕವಾಗಿ ತಮ್ಮ ಸಹಕಾರ ಹಾಗೆ ಸಮಯವನ್ನ ತಮ್ಮಲ್ಲಿ ಗೌರವಪೂರ್ವಕವಾಗಿ ನನ್ನ ಮನವಿಯನ್ನ ಮಾಡ್ತಾ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಟ್ಟಿದ್ದೀರಾ. ತಾವೆಲ್ಲರೂ ಕೂಡ ನಾನು ವಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಎಲ್ಲ ಗೆಳೆಯರು ಕೂಡ ಒಂದು ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಸಹಕಾರ ನೀಡಿದ್ದಾರೆ. ಅವರು ಕೂಡ ವಂದನೆಯನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್.